Now let us learn the next sentence. Let us learn the next sentence. ಏನು ಮಾಡೋಣ ಈಗ ಇದು ಓದಿವಲ್ಲ, ಜಿಲ್ ಗೇವ್ JILL ಜಿಲ್ ಗೇವ್ GAVE ಗೇವ್ ಜಿಲ್ ಗೇವ್ ಹರ್ HER ಹರ್ ಮತ್ತೆ ಹಿಂದೆ ಹೋಗಿ ಓದಬೇಕು. JILL ಜಿಲ್ GAVE ಗೇವ್ ಜಿಲ್ ಗೇವ್ HER ಹರ್ ಜಿಲ್ ಗೇವ್ ಹರ್ KID ಕಿಡ್ ಜಿಲ್ ಗೇವ್ ಹರ್ ಕಿಡ್ A ಜಿಲ್ ಗೇವ್ ಕಿಡ್ A FIG ಫಿಗ್ ಜಿಲ್ ಗೇವ್ ಹರ್ A ಹರ್ ಕಿಡ್ A ಫಿಗ್. ಓಕೆ, ಲೆಟ್ ಅಸ್ ಲರ್ನ್ ದ नेक्स्ट वन. ओके, ಒಂದ್ಸತಿ ನನ್ನ ಜೊತೆ ಹೇಳಿ. JI मेरे साथ बोलो, जोर से बोलो. JILL जिल JILL जिल GAVE गेव जिल गेव HER हर जिल गेव हर KID किड जिल गेव हर किड A FIG फिग जिल गेव हर किड A फिग जिल गेव हर किड A फिग. Okay, let us learn the next one. The kid THE the KID kid. ಈಗ ಹೇಳಬೇಡಿ, ನಾನು ಹೇಳ್ತೀನಿ ಫಸ್ಟ್. THE the KID kid HID hid the kid hid THE the kid hid the FIG fig the kid hid the fig BEY by the kid hid the fig by THE the kid hid the fig by the LID 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 the kid hid the fig by the lid. कैसे पढ़ना? पहले स्पेलिंग पढ़ना, स्पेलिंग पढ़ को पूरा वर्ड पढ़ना. THE द, फिर क्या करना, दूसरे से जाना. KID किड, पहले से पढ़े ना हमें किड. THE द KID किड द किड, पहले स्पेलिंग पढ़ना, फुल लेटर पढ़ना, बाद में पीछे जाके सिर्फ फुल लेटर्स पढ़ना. उसके ಏನು ಮಾಡಬೇಕು, ಫಸ್ಟು ಸ್ಪೆಲ್ಲಿಂಗ್ಸ್ ಓದಬೇಕು. THE ದ ಅಂತ, ಆಮೇಲೆ KID ಕಿಡ್, ಮತ್ತು ಹಿಂದೆ ಹೋಗಿ ದ ಕಿಡ್ HID ಹಿಡ್ ದ ಕಿಡ್ ಹಿಡ್ THE ದ, ಮತ್ತೆ ಸ್ಪೆಲ್ಲಿಂಗ್ ಓದಬೇಕು. ಇದು ಹೊಸದು ಬರುತ್ತಲ್ಲ ಸ್ಪೆಲ್ಲಿಂಗ್ ಓದಬೇಕು, ಹಿಂದೆ ಹೋಗಿ ಪೂರ್ತಿ ವರ್ಡ್ ಓದಬೇಕು. THE ದ ಕಿಡ್ ಹಿಡ್ ದ BY by hid the fig 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 the kid hid the fig BY by the kid hid the fig by the 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 kid hid the fig by the LID lid the kid hid the fig by the lid. ಅಂದರೆ ಏನು, ಈ ಕಿಡ್ ಏನಿದೆ, ಹಿಡ್ ಅಂದರೆ ಹೈಡ್ ಮಾಡೋದು, ಬಚ್ಚಿಟ್ಟಿಡೋದು, ನಾವು ಬಚ್ಚಿಟ್ಕೊಳ್ಳೋದು, छुपाना. ಕಿಡ್ ಕಿಡ್ ಬರೋದು ಬಕ್ರಿ ಕಾ ಬಚ್ಚಾ. ಇದು ಕುರಿಮರಿ ಏನು ಮಾಡ್ತಾ ಇದೆ, ಹಿಡ್ ಇಟ್ಟುಕೊಳ್ತಾ ಇದೆ. ಏನು, ಫಿಗ್. ಎಲ್ಲಿ, ಲಿಡ್ ಹಿಂದ್ಗಡೆ, ಇದನ್ನು ಲಿಡ್ ಅಂತೀವಿ. LID ಲಿಡ್ ಓದಿದಿರಲ್ಲ, KID ಕಿಡಲ್ಲಿ ಮುಂಚೆನೇ ಓದಿದಿರಿ. ಇದು ಫಿಗ್ FIG ಫಿಗ್. ಈ ಕುರಿಮರಿ ಏನು ಮಾಡ್ತಾ ಇದೆ ಅಂದರೆ, ದ ಕಿಡ್, ಈ ಕುರಿಮರಿ ಹಿಡ್ ಬಚ್ಚಿಡ್ತಾ ಇದೆ, ಫಿಗ್ ಒಂದು ಅಂಜಿರ ಹಣ್ಣು ಎಲ್ಲಿ ಇಡ್ತಾ ಇದೆ, ಎಲ್ಲಿ ಇಡ್ತಾ ಇದೆ, ಲಿಡ್ ಹಿಂದ್ಗಡೆ, ಬೈ ದ ಲಿಡ್. ದ ಕಿಡ್ ಹಿಡ್ ಅಂದರೆ ಬಚ್ಚಿಟ್ಕೊಳ್ಳೋದು, ಫಿಗ್ ಅಂದರೆ ಅಂಜೂರ ಹಣ್ಣು. ದ ಕಿಡ್ ಹಿಡ್ ದ ಫಿಗ್ ಬೈ ದ ಲಿಡ್ ಅಂದರೆ ಲಿಡ್ ಕಡೆ ಇಡ್ತಾ ಇದೆ, ಬಚ್ಚಿಡ್ತಾ ಇದೆ.
क्या समझ में आया? ये क्या है? किड, KID किड। ये LID लिड। इन्हें मुंह में क्या है? KID किड। क्या कर रहा है यहाँ पे किड? सेकेंड, द किड, KID किड, HID हिड। ये बकरे का बच्चा। हिड मतलब छुपाना। क्या छुपा रहा है? मुंह में क्या है उसके? अंजीर, FIG फिग। द किड, ये बकरे का बच्चा छुपा रहा है। FIG फिग मतलब अंजीर को। बकरे का बच्चा छुपा रहा है अंजीर को बाई द लिड। लिड बोले तो ये ढक्कन, यहाँ पढ़े ना पहले हमें ढक्कन, यहाँ पे है LID लिड। ये बकरे का बच्चा अंजीर को लिड के पास छिपा रहा है। हिड मतलब छुपाना। ಈ ಕುರಿಮರಿ ಬಚ್ಚಿಡ್ತಾ ಇದೆ ಒಂದು ಅಂಜೀರ್ ಹಣ್ಣು. ಎಲ್ಲಿ? ಲಿಡ್ ಹಿಂದ್ಗಡೆ, ಈ ಪಾತ್ರೆ ಹಿಂದ್ಗಡೆ ಬಚ್ಚಿಡ್ತಾ ಇದೆ ಅಂತ ಇಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ದ ಕಿಡ್ ಹಿಡ್ ದ ಫಿಗ್ ಬೈ ದ ಲಿಡ್. ಇದೆಲ್ಲ ಓದಿದ್ದೆ, ಇಲ್ಲಿ ನಾವು ಮುಂಚೆನೆ ಓದಿವಿ 3 letters ಅಲ್ಲಿ. ಭಾಳ ಜನ ನೀವು ವಿಡಿಯೋ ಹಾಕ್ತಾ ಇಲ್ಲ, ಓದಿದ್ದು ವಿಡಿಯೋ ಹಾಕ್ತಾ ಇಲ್ಲ. ಆ ವಿಡಿಯೋ ಹಾಕಿದರೆ ಮಾತ್ರ ಇದು ಈಸಿಯಾಗಿ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಜೋರಾಗಿ ಓದಿದ್ದು ವಿಡಿಯೋ ನನಗೆ ಹಾಕಬೇಕು, ಇಲ್ಲ ಅಂದರೆ ನಾನು ಶಾಲೆಗೆ ಕರೆದು ಎಲ್ಲರೂ ಕೇಳ್ತೀನಿ ಒಬ್ಬೊಬ್ಬರಿಗೆ. ಆಮೇಲೆ ಓಕೆ, ಇವತ್ತಿನ ಮತ್ತೆ ಹಾಕಬೇಕು, ಇದು ಓದಿ ಹಾಕಬೇಕು ನನಗೆ. ಯಾರ್ಯಾರು ಹಾಕಲ್ಲ ನಾನು ಫೋನ್ ಮಾಡ್ತೀನಿ. ದ ಕಿಡ್ ಹಿಡ್ ದ ಫಿಗ್ ಬೈ ದ ಲಿಡ್. ನೆಕ್ಸ್ಟ್ ಹೋಗೋಣ. ದ THE ದ. PIG ಪಿಗ್ ಇಲ್ಲಿ ಓದಿವಿ ನಾವು ಹಿಂದೆ. PIG ಪಿಗ್ ಮತ್ತೆ ಹಿಂದೆ ಹೋಗಿ ಪೂರ್ತಿ ವರ್ಡ್ ಹೇಳಬೇಕು. ದ ಪಿಗ್. ಇಲ್ಲಿ ಮತ್ತೆ ಸ್ಪೆಲ್ಲಿಂಗ್ ಮಾಡಬೇಕು, ಇಲ್ಲಿ ಸ್ಪೆಲ್ಲಿಂಗ್ ಓದಬೇಕು. CAN ಕ್ಯಾನ್. CAN ಕ್ಯಾನ್. ಮತ್ತೆ ಹಿಂದೆ ಹೋಗಿ ಬರೀ ವರ್ಡ್ ಒಂದೇ ಓದಬೇಕು. ದ ಪಿಗ್ ಕ್ಯಾನ್. SEEC. ದ ಪಿಗ್ ಕ್ಯಾನ್ ಸಿ. THE ದ. ದ ಪಿಗ್ ಕ್ಯಾನ್ ಸಿ ದ FIG fig. What do we understand here? The pig can see the fig. ಫಸ್ಟ್ ಏನು ಮಾಡಬೇಕು? ಸ್ಪೆಲ್ಲಿಂಗ್ ಓದಬೇಕು, ಆಮೇಲೆ ಪೂರ್ತಿ ವರ್ಡ್ ಓದಬೇಕು, ಮತ್ತೆ ನೆಕ್ಸ್ಟ್ ವರ್ಡಿಂದು ಸ್ಪೆಲ್ಲಿಂಗ್ ಓದಬೇಕು, ಮತ್ತೆ ಹಿಂದೆ ಹೋಗಿ ಬರೀ ವರ್ಡ್ ಓದಬೇಕು. ಸೆಕೆಂಡ್ ಟೈಮ್ ನೀವು ಸ್ಪೆಲ್ಲಿಂಗ್ ಓದಬಾರ್ದು, ನೆನ್ಪಿಟ್ಕೋಬೇಕದು. पहले स्पेलिंग पढ़ना, पहला पढ़ के पूरा वर्ड बोलना उसका. THE द, ये है ना स्पेलिंग. THE स्पेलिंग, THE द बोलना. नेक्स्ट वर्ड को जाना, फिर स्पेलिंग करना. PIG पिग. PIG स्पेलिंग होगा इसका वर्ड PIG पिग. वापस जाके स्पेलिंग नहीं पढ़ना सेकेंड टाइम, दूसरी बार सिर्फ वर्ड बोलना. द पिग. CAN can. द pig can. SEEC. the pig can see. THE the pig can see the FIG fig. the pig can see the fig. ಇಲ್ಲಿ ಏನು ಅರ್ಥ ಆಯಿತು? ಒಂದು ಪಿಗ್ ನೋಡಿದ್ದೀರಲ್ಲ, ಇದು ಏನಿದು? ಪಿಗ್ ಇದು. ದ ಪಿಗ್ ಕ್ಯಾನ್ ಸಿ. ಈ ಪಿಗ್ ನೋಡಬಹುದು. ಏನು ನೋಡಬಹುದು? ದ ಫಿಗ್. ಫಿಗ್ ಅಂದರೆ ಅಂಜೂರ ಹಣ್ಣು. ಈ ಪಿಗ್ ಒಂದು ಅಂಜೂರ ಹಣ್ಣನ್ನು ನೋಡಬಹುದು. ಹೆಂಗೆ ನೋಡಿ ಇಲ್ಲಿ ಓದಿ, ನನ್ನ ಜೊತೆ ಹೇಳಬೇಕು ಎಲ್ಲರೂ. THE ದ, PIG ಪಿಗ್, ದ ಪಿಗ್, CAN ಕ್ಯಾನ್, ದ ಪಿಗ್ ಕ್ಯಾನ್, SEEC. the pig can see. THE the pig can see the FIG fig. the pig can see the fig. ಈ ಪಿಗ್ ಒಂದು ಫಿಗ್ ಅನ್ನ ನೋಡಬಹುದು. यहाँ पे देखो, ये क्या समझ में आ रहा है? द पिग मतलब ये पिग है ना, ये हाँ पिग. कैन सी देख सकता. ये पिग कैन सी देख सकता. क्या देख सकता? द फिग. फिग मतलब अंजीर. एक अंजीर का फल है. ये पिग वो अंजीर को देख सकता.
द, मेरे साथ जोर से बोलना, ನನ್ನ ಜೊತೆ ಜೋರಾಗಿ ಹೇಳಬೇಕು. THE ದ, PIG पिग, द पिग. CAN can, the pig can. SEEC, the pig can see. THE the pig can see the FIG fig, the pig can see the fig. ಓಕೆ, ಭಾಳ ಈಸಿ ಇದೆಯಲ್ಲ. ಓದಿದ್ದು ವರ್ಡ್ಸ್ ಇದಾವ. ಪಿಗ್ ಓದಿದ್ದೀವಿ, ಫಿಗ್ ಓದಿದ್ದೀವಿ, THE ದ ನಿಮಗೆ ಗೊತ್ತು, CAN ಕ್ಯಾನ್ ಗೊತ್ತು. ಓಕೆ, ದ ಪಿಗ್ ಕ್ಯಾನ್ ಸಿ ದ ಫಿಗ್. ಈ ಪಿಗ್ ಒಂದು ಫಿಗ್ಗನ್ನು ನೋಡ್ಬೋದು, ಒಂದು ಅಂಜೂರ ಹಣ್ಣನ್ನು ನೋಡ್ಬೋದು. ये पिग एक अंजीर के फल को देख सकता. लेट अस गो टू द नेक्स्ट वन. ಹೋಗೋಣ ಇನ್ನೊಂದು ನೋಡೋಣ. THE ದ, ನೀವು ಹೇಳಬಾರ್ದು, ಫಸ್ಟ್ ನಾನು ಹೇಳ್ತೀನಿ, तुम्हें नहीं बोलना. THE ದ, PIG पिग, द पिग, NIPS nips, द पिग nips, द THE द FIG fig, the pig nips the fig, the pig nips the fig. THE ದ, ನನ್ನ ಜೊತೆ ಹೇಳಿ, THE ದ, PIG pig, the pig, NIPS nips, the pig nips. THE the pig nips the फिग, FIG फिग. जोराಗಿ ಹೇಳಿ, जोर से बोलना. द पिग निप्स द फिग, द पिग निप्स द फिग. नेक्स्ट होಗೋಣ. SO सो, THE द, सो द, KID kid, so the kid. EATS eats, EATS eats, so the kid eats. THE the, so the kid eats the FIG fig, so the kid eats the fig. ಸೊ ದ ಕಿಡ್ ಈಟ್ಸ್ ದ ಫಿಗ್ ಅಂದರೆ ಸೊ ದ ಕಿಡ್ ಈಟ್ಸ್ ದ ಫಿಗ್. ಈ ಕಿಡ್ ಏನಿದೆ, ಹಾಗಾಗಿ ಈ ಕಿಡ್ಡು ಫಿಗ್ ತಿಂತಾ ಇದೆ. ಕಿಡ್ ಏನು ತಿಂತಾ ಇದೆ? ಫಿಗ್ಗು. ಫಿಗ್ ಅಂದರೆ ಅಂಜೀರ ಹಣ್ಣು. ಸೊ ಹಾಗಾಗಿ ದ ಕಿಡ್, ಈ ಕುರಿ ಮರಿ, ಈಟ್ಸ್ ತಿಂತಾ ಇದೆ ದ ಫಿಗ್. ಇಲ್ಲಿ ನೋಡಿ, ಬಾಯಿಯಲ್ಲಿ ಫಿಗ್ ಎಲ್ಲಿದೆ ನೋಡಿ, ಇಲ್ಲಿ ನಾನು ಹತ್ತಿರ ತರ್ತೀನಿ, ಹತ್ತಿರದಿಂದ ನೋಡೋಣ. ಇದು ಮಕ ನೋಡಿ, ಇಲ್ಲಿ ನೋಡಿ ಕಿಡ್ಡಿನ ಮಕ, ಬಾಯಿಯಲ್ಲಿ ಏನು ಇಲ್ಲ, ಹೊರಗಡೆ ಇದೆ ಫಿಗ್. ಇಲ್ಲಿ ನೋಡಿ ಏನಿದೆ, ಇಲ್ಲಿ ಬಾಯಿ ಒಳಗೆ ಬಂದ್ಬಿಟ್ಟಿದೆ ಈ ಫಿಗ್ಗನ್ನು ತಿಂದ್ಬಿಟ್ಟಿದೆ. यहाँ पे देखो, पहले मुंह में फिग नहीं है, यहाँ पे भी मुंह के अंदर नहीं है, बाहर है. यहाँ देखो क्या हो गया, यहाँ इनका मुंह बड़ा हो गया, मोटा हो गया. तो क्या हो गया, फिग, ये फिग खा चुका है. दिख रहा फिग कहाँ पे, अंदर है, मुंह में मोटा है ना. हाँ, ಇಲ್ಲಿ ಮಗು, ಇದು ಕುರಿಮರಿ ತಿಂದಿಲ್ಲ, ಇದು ಬಾಯಿ ಹೊರಗಡೆ ಇದೆ ಅಂಜೀರ ಹಣ್ಣು. ಇಲ್ಲಿ ಬಾಯಿ ಒಳಗಿದೆ, ಹೊರಗಡೆನೇ ಇದೆ. ಇಲ್ಲಿ ಬಾಯಿ ಒಳಗೆ ಹೋಗ್ಬಿಟ್ಟಿದೆ ಈಗ ಫಿಗ್ ಅಂತ ಇಲ್ಲಿ ನಾವು ಓದ್ತಾ ಇದ್ದೀವಿ. ಹಾಗಾಗಿ ಈ ಕಿಡ್ಡು, ಈ ಕುರಿಮರಿ ತಿಂತಾ ಇದೆ ಫಿಗ್ಗು, ಈ ಅಂಜೀರ ಹಣ್ಣನ್ನು ತಿಂತಾ ಇದೆ. ये बकरे का बच्चा, ऐसे ये बकरे का बच्चा अंजीर को खा रहा है. ये क्या कर रहा है, बकरे का बच्चा अंजीर को खा रहा है. इंग्लिश में कैसा बोलना, इंग्लिश में ಹೆಂಗೆ ಹೇಳಬೇಕು, ಈ ಕುರಿಮರಿ ಮರಿ ತಿಂತಾ ಇದೆ ಅಂತ. ಸೊ ಹಾಗಾಗಿ ದ ಕಿಡ್, ಕುರಿಮರಿ ತಿಂತಾ ಇದೆ, ಈಟ್ಸ್, EATS ಈಟ್ಸ್ ದ ಫಿಗ್, ತಿಂತಾ ಇದೆ, ಅಂಜೀರ ಹಣ್ಣನ್ನು ತಿಂತಾ ಇದೆ. ನನ್ನ ಜೊತೆ ಹೇಳಿ, ಸೊ SO ಸೊ, THE ದ, ಸೊ ದ, KID ಕಿಡ್, ಸೊ ದ ಕಿಡ್
eats, eats, eats. So the kid eats the, the. So the kids eats the fig, fig. So the kid eats the fig. ನನ್ನ ಜೊತೆ ಜೋರಾಗಿ ಹೇಳಬೇಕು. So yes वो so the जोर से बोलो. So the kid, kid, kid. So the kid eats, eats. So the kid eats the. So the kid eats the fig, fig. So the kid eats the fig. ಓಕೆ, ಇದು ನೀವು ಜೋರಾಗಿ ಹೇಳಿ ನನಗೆ ವಿಡಿಯೋ ಹಾಕಬೇಕು. ಹಾಕಿಲ್ಲ ಅಂದರೆ ನಾನು ನಿಮಗೆ ಶಾಲೆಗೆ ಕರಿತೀನಿ. आप ज़ोर से पढ़ के ये मुझे डालना, नहीं तो आपको मैं घर आऊँगा आपके, नहीं तो मैं आपको स्कूल लेकर आऊँगा. स्कूल आके बोल के जाना, नहीं तो होमवर्क नहीं डाल रहे कौन भी, बहुत कम लोग डाल रहे हैं. द पिग, th द, pig pig, the pig has, has, the pig has only, 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 the pig has only, the pig has only the pips, 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 the pig has only the pips, to2, the pig has only the pips to eat, the pig has only the pips to eat. ಓಕೆ, ಈಗ ನನ್ನ ಜೊತೆ ನೀವು ಹೇಳಬೇಕಿದು. ಓದೋಣ, ನನ್ನ ಜೊತೆ ನೀವು ಜೋರಾಗಿ ಹೇಳಬೇಕು. तुम्हें भी जोर से बोलना. th the, pig pig, the pig. has, the pig has only, 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 the pig has only, th the pig has only the, pips, the pig has only the pips, to2, the pig has only the pips to eat, the pig has only the pips to eat. ಅಂದರೆ ಈ ಪಿಗ್ಗೆ ಬರೇ ಪಿಪ್ಸ್ ಒಂದೇ ಇದೆ, pips, ಪಿಪ್ಸ್ ಮಾತ್ರ ಇದೆ. ಪಿಪ್ಸ್ ಅಂದರೆ ಇಲ್ಲಿ ಓದಿವಲ್ಲ, ಪಿಪ್ ಇಲ್ಲಿ ಓದಿವಲ್ಲ, ಇದು ಒಂದು ಉಳಿದಿದೆ. ಅದು ಅಂಜೀರ ಹಣ್ಣು. ಈ ಅಂಜೀರ ಹಣ್ಣು ಆ ಕುರಿ ಮರಿ ಆ ಕಿಡ್ ತಿಂದ್ಬಿಟ್ಟಿದೆ. ಹಾಗಾಗಿ ಬರೇ ಈಗ ಪಿಪ್ ಒಂದೇ ಇದೆ. ಈ ಪಿಗ್ಗೆ ಪಿಪ್ಸ್ ಒಂದೇ ಉಳಿದೇವೆ. यहाँ पे ये जानवर को, ये पिग को सिर्फ पिप्स बचे हैं. पिप्स कहाँ हैं? ये क्या है? पिप्स. जो अंजीर है ये बकरे का बच्चा खा चुका है. ये अंजीर है ना, ये पढ़े ना हमें, ये फैजी फिग, ये अंजीर, ये बकरे का बच्चा खा चुका. तो पिग को क्या बचे? सिर्फ उस बीन्स बचे, पिप्स. पिप बोले तो ये बचे, पिप्स, सिर्फ पिप्स बचे. द पिग हैज़ ओनली, ಈ ಪಿಗ್ಗೆ ಬರೇ पिप्स मात्र ತಿನ್ನಲಿಕ್ಕೆ ಉಳಿದವೆ. ये पिग को खाने के लिए सिर्फ पिप्स बचे हैं. समझे? ओके, मेरे साथ जोर से बोलो, जोर से बोलना और वीडियो डालना. वीडियो नहीं डाल रहे, वीडियो नहीं डाले तो मैं आप सबको यहाँ पे बुला के पढ़ाता हूँ. जोर से बोलना मेरे साथ. ನನ್ನ ಜೊತೆ ಜೋರಾಗಿ ಹೇಳಬೇಕು. ಜೋರಾಗಿ ಹೇಳಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಕರಿತೀನಿ, ನನ್ನ ಮುಂದೆ ಹೇಳಬೇಕಾಗುತ್ತೆ. ಓಕೆ, ಈಗ ಜೋರಾಗಿ ಹೇಳೋಣ. ನೀವು ಒಳ್ಳೆ ಹುಡುಗರು, ಎಲ್ಲರೂ ಒಳ್ಳೆ ಹುಡುಗರು. ಫೋನ್ ನೋಡೋದು ಕಡಿಮೆ ಮಾಡಿ ಓದೋದ ಕಡೆ ಗಮನ ಕೊಡಬೇಕು. फ़ोन देखने का कम करना और पढ़ने पे ध्यान देना. फ़ोन बैग में, बुक हाथ में. फ़ोन बैग में, किसकी बैग में? मम्मा के बैग में, अम्मी के बैग में, अम्मा के बैग में. बुक तुम्हारे हाथ में. ಏನು ಮಾಡಬೇಕು?
ಫೋನ್ ಏನು ಮಾಡಬೇಕು? ಫೋನ್ ಜಾಸ್ತಿ ನೋಡಬಾರ್ದು. ಫೋನ್ ಬ್ಯಾಗಲ್ಲಿ, ಬುಕ್ ಕೈಯಲ್ಲಿ. ಫೋನ್ ಎಲ್ಲಿ ಇಡಬೇಕು? ಫೋನ್ ಅಮ್ಮನ ಬ್ಯಾಗಲ್ಲಿ ಇಡಬೇಕು, ಬುಕ್ ನಿಮ್ಮ ಕೈಯಲ್ಲಿ ಹಿಡ್ಕೋಬೇಕು ಈಗಿಂದ. फ़ोन बैगली बुक कईಯಲ್ಲಿ, फ़ोन बैग में बुक हाथ में. समझे? वेरी गुड. तुम्हें सब समझदार बच्चे, अच्छे बच्चे तुम्हें. मेरे साथ बोलना, जोर से बोलना, मैं यहाँ तक सुनना, स्कूल तक सुनना. ಜೋರಾಗಿ ಹೇಳಬೇಕು. ನಾನು ಇಲ್ಲಿ ಸ್ಕೂಲ್ವರೆಗೆ ಕೇಳಬೇಕೀಗ. ಇಲ್ಲೇ ಕುಂತೀನಿ ನಾನು. ನೀವು ಜೋರಾಗಿ ಹೇಳಿದ್ರೆ ನಾನು ಇಲ್ಲಿ ಕೇಳಿಸ್ಕೊತೀನಿ. ನನಗೆ ಎಲ್ಲ ಗೊತ್ತಾಗುತ್ತಿಲ್ಲ. ಹೇಳ್ತೀರಾ? ಇದು ಸ್ವಲ್ಪ ದೊಡ್ಡ ಸೆಂಟೆನ್ಸ್, ದೊಡ್ಡದಲ್ಲ, ಸಣ್ಣ ಸೆಂಟೆನ್ಸಸ್ಸು, ಸಣ್ಣ ವರ್ಡ್ಸ್ ಇದ್ದಾವೆ. छोटे सेंटेंस है. पढ़ेंगे सेंटेंस, पढ़ेंगे वर्ड छोटे हैं. JILL जिल, GAVE gave, जिल gave. HER her, जिल gave her. KID kid, जिल gave her kid a. जिल gave her kid a FIG fig. जिल gave her kid a fig. जोरागी ನನ್ನ ಜೊತೆ ಹೇಳಬೇಕು, जोर से बोलना मुझे. जिल gave her kid a fig. ಸ್ವಲ್ಪ ಫಾಸ್ಟ್ ಹೋಗ್ತಾನೆ. जिल gave her kid a fig. ವೆರಿ ಗುಡ್. ಕೇಳಿಸ್ತಾ ಇದೆ? ಸ್ವಲ್ಪ ಕೇಳಿಸ್ತಾ ಇದೆ, ದೂರಿಂದ ಕೇಳಿಸ್ತಾ ಇದೆ, ಸ್ವಲ್ಪ ಕೇಳಿಸ್ತಾ ಇದೆ. ಇನ್ನು ಜೋರಾಗಿ ಹೇಳಿದೆ ಇಲ್ಲಿವರೆಗೆ ಕೇಳಿಸುತ್ತೆ. ज़रा 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 सुने आ रहा, जोर से बोले तो मुझे यहाँ तक सुने आता. बोलती आई होप यू विल टेल. आई कैन हियर लिटिल वॉइस. इफ यू टेल लिटिल लाउडर आई कैन हियर इट इन माई स्कूल. ओके? यस. THE the, KID kid, the kid. HID hid, the kid hid. THE the kid hid. The FIG fig, the kid hid the fig. BY by, the kid hid the fig by. THE the kid hid the fig by the LID lid. The kid HID hid, the kid hid the fig by the lid. दो मिला को बोलना बाद में. पहले सिंगल बोलना, उसके बाद दो मिला के बोलना. ಫಸ್ಟ್ ಒಂದೊಂದು ಹೇಳೋಣ, ಆಮೇಲೆ ಎರಡು ಸೇರಿ ಜಲ್ದಿ ಹೇಳಬೇಕು. ದ ಕೇಡ್ HID, ದ ಕೇಡ್ ಹಿಡ್ ದ ಫಿಗ್ ಬೈ ದ ಲಿಡ್. ದ ಕೇಡ್ ಹಿಡ್ ದ ಫಿಗ್ ಬೈ ದ ಲಿಡ್. ನೆಕ್ಸ್ಟ್ THE ದ, ಹೇಳಿ ಜೋರಾಗಿ ಹೇಳಿ, जोर से बोलना. द THE द PIG pig, the pig. Can, CAN can, the pig can. SEEC, the pig can see. THE the pig can see the fig. FIG fig, the pig can see the fig. ಈಗ ಎರಡು ಸೇರಿ ಹೇಳಬೇಕೀಗ. The pig can see the fig. The pig can see the fig. Okay, next fourth. THE the, ಹೇಳಿ बोलना जोर ಹೇಳಿ. The 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 PIG pig, the pig. NIS nips, the pig nips. THE the pig nips the FIG fig.
The pig nips the fig. The pig nips the fig. ಇದು SO so. THE the. So the. KID kid. So the kid. EATS eats. So the kid eats. THE the. So the kid eats the. FIG fig. So the kid eats the fig. ಈಗ ಎರಡೆರಡು ಸೇರಿ ಹೇಳಬೇಕು. अब क्या करना, पहले एक एक बोला मैं, अब दो दो मिला के बोलना. So the kid eats the fig. So the kids eat the fig. THE the. PIG pig. The pig. ಫಸ್ಟು ಒಂದೊಂದು ನಿಧಾನಕ್ಕೆ ಹೇಳೋಣ. ಜೋರಾಗಿ ಹೇಳಬೇಕು, ಫಾಸ್ಟ್ ಹೋಗಬಾರ್ದು. लाउडली ಹೇಳಬೇಕು, फास्ट ಹೋಗಬಾರ್ದು. जोर बोलना, जल्दी जल्दी नहीं बोलना. पहले धीरे धीरे बोलना, बाद में जल्दी जल्दी बोलना. जोर से बोलो. अभी मेरे साथ बोलना, आवाज़ जोर से रहना, पढ़ना स्लो. THE the. PIG pig. The pig. HAS has. The pig has. ONLY only. Only. The pig has only. THE the. The pig has only. The PIPS pips. The pig has only the pips. TO2. The pig has only the pips. 2 EAT eat. EAT eat. The pig has only the pips to eat. ಈಗ ಎರಡೆರಡು ಸೇರಿ ಹೇಳಬೇಕು. ಈಗ ಒಂದೊಂದು ಹೇಳ್ತೀನಿ, ನೀವು ಹೇಳಿ ನನ್ನ ಜೊತೆ. THE the pig has only the pips to eat. अब मैं क्या करा, एक एक वर्ड धीरे धीरे बोला. अब दो दो मिला के बोलना. ಫಸ್ಟು ಒಂದೊಂದು ಹೇಳಿವಿ, ಈಗ ಎರಡು ಜಲ್ದಿ ಜಲ್ದಿ ಹೇಳಬೇಕು. ಓಕೆ. ದ ಪಿಗ್ ಹ್ಯಾಸ್ ಓನ್ಲಿ ದ ಪಿಪ್ಸ್ ಟು ಈಟ್. ದ ಪಿಗ್ ಹ್ಯಾಸ್ ಓನ್ಲಿ ದ ಪಿಪ್ಸ್ ಟು ಈಟ್. ಓಕೆ. ನಾನು ಇಷ್ಟೇ ತೊಗೊಳ್ತೀನಿ ಇವತ್ತು. ಇದು ನೀವು ಚೆನ್ನಾಗಿ ಓದ್ಕೊಂಡ್ರೆ ಸೆಂಟೆंसेस बर्तावे. ये अच्छा पढ़ लिए तो सेंटेंसेस आराम से कर सकते आप. ओके. आई होप यू हैव सीन एंजॉयड दिस. अब यहाँ से सेंटेंस फॉर्मेशन स्टार्ट हो गया है तुम्हारा. ओके. या ओके चिल्ड्रन, ये सब पढ़ को वीडियो डालना. नहीं डाले तो मैं स्कूल को बुलाता हूँ. स्कूल को आके आप मुझे पूरे वर्ड्स बोलना पड़ता. वीडियो डाल दिए तो यहाँ पे आने की ज़रूरत नहीं. घर में खेल ले को, कूद ले को, घर में सोप को सता ले को रहती नहीं तुम्हें. पढ़ को खामोशी से बैठना, जरी देर खेलना. ಈಗ ಮನೆಯಲ್ಲಿ ನೀವು ವಿಡಿಯೋ ಮಾಡಿ ಹಾಕಿಲ್ಲ ಅಂದರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಇಲ್ಲಾಂದರೆ ನೀವೇ ನಮ್ಮ ಶಾಲೆಗೆ ಬಂದು ಎಲ್ಲ ಹೇಳಿ ಹೋಗಬೇಕು. ಅದು ಬೇಡ ಅಂದರೆ ವಿಡಿಯೋ ಹಾಕಿಬಿಡಿ, ಮನೆಯಲ್ಲಿ ಅದೇ ಆಟ ಆಡ್ಕೊಳ್ತ ಎಲ್ಲರಿಗೆ ತೊಂದರೆ ಕೊಡ್ಕೊತ ಇರಬೇಕು ಅಲ್ಲ. ಹಾಂ, ಕೊಡಬಾರ್ದು, ತೊಂದರೆ ಕೊಡಬಾರ್ದು, ಸತಾಯಿಸ್ಬಾರ್ದು. ಒಂದು ಕಡೆ ಕುಂದಿರಬೇಕು, ಸ್ವಲ್ಪ ಆಟ ಆಡಬೇಕು ಮತ್ತು ಕುಂದಿರಬೇಕು. ಓಕೆ. ಇವೆಲ್ಲ ನೀವು ಓದಿ ವಿಡಿಯೋ ಹಾಕಬೇಕು. ನಾನು ಇದು ಕೇಳಬೇಕು ಪ್ರತಿಯೊಂದು ಮಗು, ಇದು ವಿಡಿಯೋ. ಇನ್ನೊಂದು ವಿಡಿಯೋ ದೊಡ್ಡದು ಮಾಡಿದ್ರೆ ಅದು ವಾಟ್ಸಪ್ಪಲ್ಲಿ ಬರಲ್ಲ. ನೀವೇನು ಮಾಡಬೇಕು, ಆ ವಿಡಿಯೋನು 2 minutes 30 seconds ಬಂದರೆ ಸ್ಟಾಪ್ ಮಾಡಿಬಿಡ್ಬೇಕು. ಫಸ್ಟು ಒಂದು ಸೆಂಟೆನ್ಸ್ 2 ಸೆಂಟೆನ್ಸ್ ಹಾಕಿ, ಆಮೇಲೆ ಇನ್ನೊಂದು 2 ಸೆಂಟೆನ್ಸು ಇನ್ನೊಂದು ವಿಡಿಯೋ ಮಾಡಿ, ಅದು ಕಟ್ ಮಾಡಿಬಿಡಿ, ಆಫ್ ಮಾಡಿಬಿಡಿ. ಒಂದು ವಿಡಿಯೋ ತೆಗೆದು ಆಫ್ ಮಾಡಿ, ಮತ್ತು ಇನ್ನೊಂದು ವಿಡಿಯೋ, ಹೊಸ ವಿಡಿಯೋ ತೆಗೆದು ಇನ್ನೊಂದು 2 ಲೈನ್ದು ಮಾಡಿ,
ಮತ್ತು ಇನ್ನೊಂದು ಲೈನ್ದು 3 वीडियो ಹಾಕಬೇಕು. बड़ा वीडियो रहा तो नहीं आता. 2 मिनट 30 सेकेंड्स का 2 लाइन का एक वीडियो बनाओ, हाफ कर डालो, कट कर डालो, फिर एक नया वीडियो बनाओ, फिर एक वीडियो बनाओ, 3 वीडियो बना को डालो मुझे. ठीक है. आज मैं जरा वर्ड्स देता हूँ, वो वर्ड्स डिफिकल्ट वर्ड्स लिखना, 5 आइटम्स लिखना. बच्चे नहीं लिख रहे, अब मैं फ़ोन करता हूँ, मुझे बुक्स मैं चेक करता हूँ, अब मुझे होना नहीं लिखे तो मैं तुम ना यहाँ ಸ್ಕೂಲ್ ಮೇಚ್ ಬಿಠಾ ಲೇತು. ಯಾರ್ಯಾರು ಹೋಮ್ವರ್ಕ್ ಮಾಡ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ. ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಈಗ ನೀವು ಎಲ್ಲರೂ ತೋರಿಸ್ಬೇಕು. ಇಲ್ಲ ಅಂದರೆ ನಿಮ್ಮ ಸ್ಕೂಲ್ನಾಗ ಕರ್ಕೊಂಡು ಬಂದು ಇಲ್ಲೇ ಎತ್ಕೊಂಡು ಬಿಡ್ತೀನಿ, ಮನೆ ಕಳಿಸಲ್ಲ. ಎಲ್ಲರೂ ಹೋಮ್ವರ್ಕ್ ಹಾಕಬೇಕು ನನ್ನ ನಂಬರ್ಗೆ. ಓಕೆ ಓಕೆ ಚಿಲ್ಡ್ರನ್, ಬಾಯ್. ಡಿಫಿಕಲ್ಟ್ ವರ್ಡ್ಸ್ ಕಳಿಸಿ ನೀವು ಎಲ್ಲರೂ. ಓಕೆ ಬಾಯ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.